ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನೈವೇದ್ಯಕ್ಕೋಸ್ಕರ ತಿಂಡಿ ತಿನಿಸುಗಳು ಮಾಡ್ತಾ ಇದೀವಿ. ಈಗ ತಂಬಿಟ್ಟು ಮಾಡ್ತೀವಿ, ಅದಾದ್ಮೇಲೆ ನಮ್ಮ ಶ್ರೀಮತಿಯವರು ಬರ್ತಾರೆ, ರವೆ ಉಂಡೆ ಮಾಡ್ತಾರೆ. ಅದು ನಮ್ಮ ತಂಬಿಟ್ಟು ಮಾಡ್ತಾ ಇರೋದು ಯಾರು ಅಂದ್ರೆ ನಮ್ಮ ಬೇಗು ರಮ್ಮ. ನೋಡಿ, ಖುಷಿ ಪಡಿ. ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಳಿಸೋರೆ, ಅದಕ್ಕೆ ಏನೇನ್ ಸಾಮಗ್ರಿ ಬೇಕು ಅಂತ ನಮ್ಮ ಅಭಿಮಾನಿ ದೇವರುಗಳಿಗೆ ಹೇಳ್ಬಿಡಿ. ಚಿರೋಟಿ ರವೆ, ಓಕೆ, ಸಕ್ಕರೆ, ಆಯ್ತು, ಹಾಲು, ಓಕೆ, ತುಪ್ಪ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಒಣಕೊಬ್ಬರಿ. ಗೋಡಂಬಿ ಕೆಂಪಾಗಿದೆ, ಈಗ ದ್ರಾಕ್ಷಿ ಹಾಕ್ತಾ ಇದೀನಿ. ನೋಡಿ, ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಇದಕ್ಕೆ ತೆಗೆದುಕೊಳ್ಳೋಣ. ತುಪ್ಪ ಹಿಂಗೆ ಇರಲಿ. ಅದು ರವೆ ಉರಿಯಕ್ ಬೇಕಂತೆ ಮೇಡಮ್ ಅವ್ರಿಗೆ. ನಾವು ಇವತ್ತು ಅವ್ರಿಗೆ ಸಹಾಯಕರಾಗ್ಬಿಟ್ಟಿದ್ದೀವಿ. ಹಬ್ಬದ ದಿನ ಹಬ್ಬದ ಅಡುಗೆ ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋಣ. ಬೆಳಿಗ್ಗೆಯಿಂದ ಏನು ಸ್ವಲ್ಪ ಚೆನ್ನಾಗಿ ಕೆಂಪು ಬರೋವರೆಗೂ ಹುಡ್ಕೋಬೇಕು ಇದನ್ನು. ಇಲ್ಲಿ ನೀಟಾಗಿ ಕೆಂಪು ಬರೋವರೆಗೂ ಹುಡ್ಕೊಂಡಿದೀನಿ. ಈಗ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಒಂದು 4-5 ಏಲಕ್ಕಿಕಾಯಿ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಪುರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಮತ್ತೆ ಏಲಕ್ಕಿ ರುಬ್ಕೊಂಡಲ್ಲ, ಅದು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಪೂರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏನ್ ಮಾಡ್ತಾರೆ? ಇದು ರವೆ ಉಂಡೆ. ರವೆ ಉಂಡೆ ಹಾಕೊಳ್ತಾ ಇದ್ದೀನಿ. ರವೆ ಉಂಡೆ ಕಟ್ಟಕ್ಕೆ ಸ್ವಲ್ಪ ಬಿಸಿ ರವೆಗೆ ಉಂಡೆ ಕಟ್ಟಬೇಕು. ಬಿಸಿ ರವೆಗೆ ಮಾಡ್ಕೋಬೇಕು. ರೆಡಿ ಆಗಿದೆ. ಅದು ಆಗ್ತಾ ಇರೋದು ಉಂಡೆ ಕಟ್ತಾ ಇರೋದಾ? ಅಷ್ಟೇ ಅಷ್ಟೇ. ನೀವು ಚೆನ್ನಾಗಿ ಮಾಡಿದಿರಾ? ಮಾಡ್ತಾರೆ, ಅವರೆಲ್ಲ ಕಲ್ತ್ಕೋತಾರೆ. ಈಗ ಚೆನ್ನಾಗಿ ಹುರ್ಕೊಬೇಕಿದು. ಬೋಲು ಕಳೆ ಬೀಜ ಹಾಕ್ತಾ ಇದ್ದೀನಿ. ಆಲ್ರೆಡಿ ಮನೇಲಿ ಹುರ್ಕೊಂಡ್ಬಿಟ್ಟಿದ್ದೀರಾ? ಹುರುಗಡ್ಲೆ, ಕಡ್ಲೆ ಬೀಜ, ಹುರುಗಡ್ಲೆ, ಎಳ್ಳು, ಅಕ್ಕಿ ಎಲ್ಲಾನು ಪೌಡರ್ ಮಾಡ್ಕೋಬೇಕಲ್ಲಮ್ಮ? ಕಳೆಪಪ್ಪು, ಎಳ್ಳು, ಕಳೆ ಬೀಜ, ಅಕ್ಕಿ ಹುರ್ದೆಲ್ಲ ರೆಡಿ ಮಾಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಕಳೆಪಪ್ಪು ಹುರ್ಕೊಂಡಿದ್ದೀನಿ, ಎಳ್ಳು ಹುರ್ಕೊಂಡಿದ್ದೀನಿ, ಕಳೆ ಬೀಜ ಹುರ್ಕೊಂಡಿದ್ದೀನಿ, ಅಕ್ಕಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀರಾ? ಪಾಕಕ್ಕ ರೆಡಿ ಮಾಡ್ಕೊಂತೀನಿ. ಈಗ ನೀರು, ಸ್ವಲ್ಪ ನೀರು ಹಾಕ. ರುಚಿಗೆ ಎಲ್ಲ ಅಲ್ಲ, ಬೆಲ್ಲ ರುಚಿಗೆ ಎಲ್ಲ. ಲಕ್ಷ್ಮೀಕ ಅಮ್ಮನ್ಕ ತಂಬಿಟ್ಟಂದ್ರೆ ಇಷ್ಟ. ಈಗ ನೈವೇದ್ಯಕ್ಕೆ ರೆಡಿ ಆಗಿದೆ. ಈಗ ರವೆ ಉಂಡೆ ರೆಡಿ ಆಗ್ತಾ ಇದೆ. ಕರ್ಜಿಕಾಯಿ ರೆಡಿ ಆಗಿದೆ, ಕಜ್ಜಾಯ ರೆಡಿ, ಚಕ್ಲಿ ರೆಡಿ. ಅದ್ರ ಜೊತೆಗೆ ಒಂದು ಕಜ್ಜಾಯ ಹೂರಣದಲ್ಲೇ ಒಂದು ಮಾಡ್ಬಿಟ್ಟಿದ್ದಾರೆ. ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಈ ತರ ಎಲ್ಲ ಮನೆಗಳಲ್ಲಿ ಒಂದು ತುಂಬು ಕುಟುಂಬ ಇರಬೇಕು. ಈ ತರ ರುಚಿ ರುಚಿಯಾಗಿ ಅಡಿಗೆ ಮಾಡಿ ದೇವರ ನೈವೇದ್ಯ ಇರಬೇಕು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.